ಹಾಯ್ ಡಿ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿ ಆ್ಯಂಡ್ ಬಟರಿ ಆ್ಯಂಡ್ ಸೂಪರ್ ಟೇಸ್ಟಿ ಡೆಲಿಷಿಯಸ್ ಆಗಿರೋಂಥ ಪಕ್ಕಾ ಬೇಕ್ರಿ ಸ್ಟೈಲ್ನಲ್ಲಿರೋಂಥ ಕೊಬ್ಬರಿ ಬಿಸ್ಕೆಟ್ನ ಮನೆಯಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ. ಫಸ್ಟ್ 100 ಗ್ರಾಮ್ಸ್ ಅಷ್ಟು ನಾನು ಅನ್ಸಾಲ್ಟೆಡ್ ಬಟರ್, 4 ಸ್ಪೂನಷ್ಟು ಡೆಸಿಕೇಟೆಡ್ ಕೋಕೋನಟ್, 1.5 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಕಪ್ ಮೈದಾ, ಹಾಗೆಯೇ 1/4 ಕಪ್ ಅಷ್ಟು ಬ್ರೌನ್ ಶುಗರ್ನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬಟರ್ ಬಂದು ಅಮೂಲ್ ಬ್ರ್ಯಾಂಡ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಫಸ್ಟ್ ನಾನೊಂದು ಪಾತ್ರೆಗೆ ಬಟರ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬ್ರೌನ್ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ವೈಟ್ ಶುಗರ್ಗಿಂತ ಬ್ರೌನ್ ಶುಗರ್ ಒಳ್ಳೆಯದು ಅಂತ ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮೈದಾ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರುವಂಥ ಡೆಸಿಕೇಟೆಡ್ ಕೋಕೋನಟ್ನ ಹಾಕ್ಕೊಂಡು ಬೇಕಿಂಗ್ ಪೌಡರ್ ಹಾಕಿ 2 ಸ್ಪೂನ್ ಅಷ್ಟು ಬಾಯ್ಲ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾದ್ಕೋಬೇಕು. ಕೈಗೆ ಅಂಟಬಾರ್ದು ಹಿಟ್ಟು. ಈ ರೀತಿ ಪರ್ಫೆಕ್ಟಾಗಿ ಬಂದರೆ ನಾನೀಗ ಯಾವ ರೀತಿ ತೋರಿಸ್ತೀನಿ ಆ ರೀತಿ ಶೇಪ್ನ ನಿಮ್ಮ ಕೈಯಲ್ಲಿ ತಯಾರಿಸ್ಕೊಳ್ಬೇಕು. ಇವಾಗ ತುರಿದಿಟ್ಟಿರುವಂಥ ತೆಂಗಿನಕಾಯಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರಬೇಕು. ಅದನ್ನು ಈ ರೀತಿ ಟಾಪಿಂಗ್ ಮಾಡ್ಕೊಳ್ಬೇಕು ಬಿಸ್ಕೆಟ್ ಮೇಲೆ. ಈಗ ಫಸ್ಟ್ ನಾವು ಪ್ರೀ ಹೀಟ್ ಮಾಡ್ಕೊಬೇಕು ಒಂದು 15 ನಿಮಿಷ ಪ್ಯಾನ್ನ. ಅದಾದಮೇಲಿಂದ ಈ ಬಿಸ್ಕೆಟ್ಸ್ನೆಲ್ಲ ಇಟ್ಕೊಂಡಿರುವಂಥ ಪ್ಲೇಟ್ನ ಇದರಲ್ಲಿಟ್ಟು ಒಂದು 30-35 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿ, ಡೆಲಿಷಿಯಸ್ ಹಾಗೆಯೇ ಕ್ರಿಸ್ಪಿ, ಬಟರಿ, ಯಮ್ಮಿ ಆಗಿರುವಂಥ ಕೊಬ್ಬರಿ ಬಿಸ್ಕೆಟ್ ಮನೆಯಲ್ಲೇ ತಯಾರಾಗುತ್ತೆ. ಈ ಕೊಬ್ಬರಿ ಬಿಸ್ಕೆಟ್ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ನೀವು ಪಕ್ಕ ಬೇಕ್ರಿನಲ್ಲಿ ಸಿಗುವಂಥದ್ದು ಅಥವಾ ಪ್ಯಾಕೆಟಲ್ಲಿ ಸಿಗುವಂಥ ಕೊಬ್ಬರಿ ಬಿಸ್ಕೆಟ್ನ ಮರ್ತೇ ಹೋಗ್ತೀರಾ. ರೆಗ್ಯುಲರ್ ಆಗಿ ಅಂತ ನಾನೇನು ಹೇಳೋದಿಲ್ಲ, ಅಪರೂಪಕ್ಕೆ ಒಂದ್ಸಲನಾದರೂ ಈ ಥರದ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನೆಲ್. ಎಲ್ರಿಗೂ ಒಳ್ಳೆಯದಾಗಲಿ.